ನಮಸ್ಕಾರ ರೀಪ್ಪ ದೊಡ್ಡ ಮಂದಿಗೆ. ಇವತ್ತಿನ ಲಾಗ್ ಏನಪ್ಪ ಅಂದ್ರೆ ನಾ ಇಲ್ಕಲ್ ಕಡೆ ಹೊಂಟಿಬಿಟ್ಟಿನಿ. ಮತ್ತು ಇಲ್ಕಲ್ ಇದಕ್ಕೆ ಹೊಂಟಿನಿ ಅಂದರೆ ಇವತ್ತು ನನ್ನ ಆಫೀಸಿಂದು ವರ್ಕ್ ಐತಲ್ಲಿ, ಅದಕ್ಕೊಂದು ಐತಿ. ಇವತ್ತು ಆಂಜನೇಯನ ದರ್ಶನ ತೊಗೊಂಡು ಲಾಗ್ ಸ್ಟಾರ್ಟ್ ಮಾಡ್ರಿ. ನಿಮಗೂ ಇಲ್ಕಲ್ ತೋರಿಸ್ತೀನಿ, ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೀದಾ ನಮ್ಮೂರು ಬಸ್ ಸ್ಟ್ಯಾಂಡ್ ಕಡೆ ಬಂದುಬಿಟ್ಟಿವಿ. ಈಗ ಸರ್ಕಲ್ ಹತ್ತಕ್ಕೆ ಬಸ್ ಇನ್ನೂ ಬಂದಿದ್ದಿಲ್ಲ, ಆದರೂ ವೆಯ್ಟ್ ಮಾಡತ್ತಿದ್ವಿ. ಸೀದಾ ಬಸ್ ಬರ್ತೀವಿ. ಈಗ ಬಸ್ ಹತ್ಕೊಂಡು ಸೀದಾ ಸಂಘ ಕ್ರಾಸ್ ಕಡೆ ಹೊಂಟಿಬಿಟ್ಟಿವಿ. ಈಗ ನೋಡ್ರಿಪ್ಪ, ಇವಾಗ ನಾನು ಸಂಘ ಕ್ರಾಸ್ ಬಂದುಬಿಟ್ಟೀನಿ. ಸಂಘ ಕ್ರಾಸಿಂದ ನಾವು ಇಲ್ಕಲ್ಗೆ ಹೋಗ್ಬೇಕು. ಇಲ್ಕಲ್ ಬಸ್ಸಿಂದ ಬಂದಿದ್ದಿಲ್ಲ, ಸುಮ್ಮ ವೆಯ್ಟ್ ಮಾಡ್ಕೊತ ಕುಂತಿದ್ದೆ. ಅಷ್ಟರೊಳಗೆ ಇಲ್ಕಲ್ ಬಸ್ ಬಂತಂತ ಹೇಳಿದ್ರು. ನಾವು ಇವಾಗ ಏನಪ್ಪ ಅಂದ್ರೆ ಬಸ್ ಹತ್ಕೊಂಡು ಸೀದಾ ಹುನಗುಂದ ಬಸ್ ಸ್ಟ್ಯಾಂಡ್ ಕಡೆ ಬಂದುಬಿಟ್ಟಿವಿ. ಹುನಗುಂದ ಆದಮೇಲೆ ನೆಕ್ಸ್ಟ್ ಇಲ್ಕಲ್ ಬರುತ್ತೆ. ಈಗ ನೆಕ್ಸ್ಟ್ ಇದು ಹುನಗುಂದ ಬಸ್ ಸ್ಟ್ಯಾಂಡ್ ನೋಡ್ರಿಪ್ಪ. ಇದು ನೆಕ್ಸ್ಟ್ ಇಲ್ಕಲ್ಗೆ ಹೋಗ್ಬೇಕು. ಇಲ್ಕಲ್ ಇನ್ನೂ ಬಂದಿಲ್ಲ, ಇನ್ನು ಮುಂದೈತಿ. ನೆಕ್ಸ್ಟ್ ಈಗ ಬರೋದು ಇಲ್ಕಲ್ ರೀ. ಈಗ ಇದು ನೋಡ್ರಿಪ್ಪ, ಇಲ್ಕಲ್ದು ಹೊಸ ಬ್ರಿಡ್ಜ್ ಇರುತ್ತೆ. ಹೊಸ ಬ್ರಿಡ್ಜ್ ಅಂದರೆ ಆಮೇಲೆ ತೋರಿಸ್ತೀನಿ ರೀ ಫುಲ್ ಬ್ರಿಡ್ಜ್ ವಿಡಿಯೋ. ಈಗ ಆಮೇಲೆ ತೋರಿಸ್ತೀನಿ. ಇದು ಬಸವೇಶ್ವರ ಸರ್ಕಲ್ ಇದು ರೀ, ಇದು ರೋಡ್. ಈಗ ಸೀದಾ ಇಲ್ಕಲ್ ಒಳಗೆ ಸಿಟಿ ಒಳಗೆ ಎಂಟ್ರಿ ಹಾಕ್ತೀವಿ ನಾವು. ಈಗ ಸೀದಾ ಬಸ್ ಇಲ್ಕಲ್ಗೆ ಬಂದುಬಿಡ್ತೀವಿ. ಈಗ ಇಲ್ಕಲ್ ಬಸ್ ಸ್ಟ್ಯಾಂಡ್ ಕಡೆ ನಾವು ಈಗ ಬಸ್ ಇಳಿಬೇಕು ರೀ. ಬಸ್ ಇಳಿದಕ್ಕೆ ನೆಕ್ಸ್ಟ್ ನಾವು ಇಲ್ಕಲ್ RSK ಆಗರ ಕಡೆ ಹೋಗ್ಬೇಕು. ನಡ್ಕೊಂಡು ಹೋಗುವಾಗ ಇಲ್ಕಲ್ ಸಿಟಿ ನೋಡ್ಕೊತ ಹೋಗ್ಬಿಟ್ರಿ. ಇಲ್ಕಲ್ ಸಿಟಿ ಯಾರ್ಯಾರು ನೋಡಿಲ್ಲ ಕಮೆಂಟ್ ಹಾಕಿರಿ. ಇಲ್ಕಲ್ ಸಿಟಿ ತೋರಿಸ್ಕೊಂಡು ಹೋಗ್ಯಾರ. ಇಲ್ಲಿದು ಇಲ್ಕಲ್ ಬಸ್ ಸ್ಟ್ಯಾಂಡ್ ರೀ. ಇದು ಬಸ್ ಸ್ಟ್ಯಾಂಡ್ ಹೊರಗಡೆ ಹೋಗಿ ಸೀದಾ ಹೋಗ್ಬೇಕು. ಸೀದಾ ನಾವು RSK ಹೋಗ್ಬೇಕಂದ್ರೆ ಲೆಫ್ಟ್ ಸೈಡ್ ಹೋಗ್ಬೇಕು ರೀ. ಇದು ಇಲ್ಕಲ್ ಬಸ್ ಸ್ಟ್ಯಾಂಡ್ ರೀ. ಇದು ಇಲ್ಕಲ್ ಬಸ್ ಸ್ಟ್ಯಾಂಡಿಂದ ಸೀದಾ ಮುಂದೆ ಹೋಗ್ಬೇಕು ರೀ. ಮುಂದಂದ್ರೆ ಒಂದು 1.5 ಕಿಲೋಮೀಟ್ರ್ ಆಗ್ಬೋದು ರೀ. RSK ಇಲ್ಲಿಂದ ಅಷ್ಟು ಆಗ್ಬೋದು ರೀ. ದೂರ ಐತ್ರಿ RSK ಹೋಗ್ಬೇಕಂದ್ರೆ. ಇದು ನೋಡ್ರಿಪ್ಪ ಇಲ್ಕಲ್ ಮಾರ್ಕೆಟ್. ಇಲ್ಕಲ್ ಮಾರ್ಕೆಟ್ ಅಂದರೆ ಇದು ಮೇನ್ ಮಾರ್ಕೆಟ್ ಏನಲ್ಲ, ಬಸ್ ಸ್ಟ್ಯಾಂಡ್ ಅಪೋಸಿಟ್ ಅಷ್ಟೇ. ಮೇನ್ ಮಾರ್ಕೆಟ್ ಪೂರ್ತಿ ಒಳಗೆ ಹೋಗ್ಬೇಕು. ಹಂಗೆ ಸೀದಾ ಬಸ್ ಸ್ಟ್ಯಾಂಡಿಂದ ಹಿಂಗೆ ನಡ್ಕೊತ ಕಂಡಿ ಸರ್ಕಲ್ ಹೋದ್ರಾಗ ರೈಟ್ ಸೈಡ್ ನಿಮ್ಗೊಂದು ಆಂಜನೇಯನ ದೇವಸ್ಥಾನ ಸಿಗುತ್ತೆ ದಾರಿಯಲ್ಲಿ. ಬರೀ ಈಗ ಆಂಜನೇಯನ ದರ್ಶನ ಮಾಡ್ಕೊಂಡು ಮುಂದೆ ಹೋಗ್ರಿ. ಬರೀ ಇದು ಇಲ್ಕಲ್ ಆಂಜನೇಯನ ದೇವಸ್ಥಾನ ರೀ. ಇದು ಇವಾಗ ಸೀದಾ ರೈಟ್ ಸೈಡ್ ಹೋದ್ರೆ ಅದು ಗದಗ ರೂಟ್ ಇದೆ. ಅದ್ರದ್ದು ಹನುಮನಾಳ, ಹನುಮಸಾಗರ ಅಂತ ಊರು ಬರ್ತಾವೆ ರೀ. ಆ ಕಡೆ ಹೋದ್ರೆ ರೈಟ್ ಸೈಡ್ ಹೋದ್ರೆ ಇದು ಇಲ್ಕಲ್. ಇದು ಮೇನ್ ಸೆಂಟ್ರ್ ಸರ್ಕಲ್ ರೀ, ಇದು ಕಂಟಿ ಸರ್ಕಲ್ ಅಂತೇಳಿ. ಇದು ಲೆಫ್ಟ್ ಸೈಡ್ ಹೋದ್ರೆ ಕರಡಿ, ಕೋಡಿಯಾಳು ಮತ್ತು ಗೊರಬಾಳು ಅಂತ ಒಂದು 3 ಹಾಕ್ಬೋದು. ಈ ಕಡೆ ಹಿಂಗೆ ಲೆಫ್ಟ್ ಸೈಡ್ ಹೋಗ್ಬೇಕು ರೀ. ಸೀದಾ ನಾವು ಈಗ ಲೆಫ್ಟ್ ಸೈಡ್ ಹೋಗ್ಬೇಕು ರೀ. RSK ಹೋಗ್ಬೇಕಂದ್ರೆ APMC ಒಳಗೆ ಐತಿ ನಮ್ಮ RSK ನಮ್ಮದು. ಅದಕ್ಕೆ ನಾನು ಈಗ ಲೆಫ್ಟ್ ಸೈಡ್ ಹೋಗ್ತೀನಿ ರೀ. ಈಗ
ಈಗ ನೋಡಿರಿ ನಮ್ಮ ಡೆಸ್ಟಿನೇಷನ್ ಬಂದುಬಿಟ್ಟಿವಿ ರೀ. ಇದು ನೋಡಿರಿಪ್ಪ ಕೃಷಿ ಅಧಿಕಾರಿಗಳ ಕೇಂದ್ರ, ರೈತ ಸಂಪರ್ಕ ಕೇಂದ್ರ ಇಳಕಲ್ ರೀ. ಇನ್ನೇನು ಒಂದು ಇಲ್ಲೇ ಸಮೀಪ ಐತೆ, ದೂರ ಏನಿಲ್ಲ. ನಡ್ರಿ ಹೋಗೋಣಂತ. ಹಂಗೆ ಅಂದರೆ ಅಲ್ಲೇ ಐತೆ ರೀ, ಅದು ಮೇನ್ ರೋಡು ಅಲ್ಲೇ ಸಿಗುತ್ತೆ ರೀ. ಆ ಕಡೆಯಿಂದ ನಡ್ಕೊತ ಬಂದ್ರೆ ಸ್ವಲ್ಪ ದೂರ ಆಗತ್ತೆ ರೀ. ಅಂದರೆ ಇಲ್ಲೇ ಬಸ್ ಸ್ಟ್ಯಾಂಡ್ ಒಳಗೆ ಹಾಸಿ ಹೋದ್ರೆ ಒಂದು ಸ್ವಲ್ಪ ಸಿಟಿರಾಗ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು. ಅಂದ್ರೆ ದಾರಿ ಏನು ದೊಡ್ಡ ಸಲ ಆದ್ರೆ ಸಿಕ್ಕಾಪಟ್ಟೆ ಬಿಸಿಲು ಒಂದೈತಲ್ಲ ರೀ. ಈಗ ಮಧ್ಯಾಹ್ನ ಹೊತ್ತು ಬಂದ್ರೆ ಭಾಳ ಬಿಸಿಲು ಇರತೈತಿ. ಇದು ನೋಡ್ರಿಪ್ಪ, ಇಳಕಲ್ಲ RSK ರೈತ ಸಂಪರ್ಕ ಕೇಂದ್ರ ಇದೆ ರೀ. ಇಲ್ಲಿಗೆ ನಮ್ದು ಈಗ ಆಫೀಸಿಂದ ಸ್ವಲ್ಪ ಬರ್ತೈತೆ ರೀ. ನಾವು ಕೆಲಸ ಮುಗಿಸ್ಕೊಂಡು ಸೀದಾ ಏನಾಯ್ತು ವಾಪಸ್ ಊರ ಕಡೆ ಹೋಗೋಣ್ರಿ. ಈಗ ವಾಪಸ್ ಹೊಂಟಿದ್ದೀವಿ ಊರ ಕಡೆ. ಇದು BR ಅಂಬೇಡ್ಕರ್ ಸರ್ಕಲ್ ರೀ. ಸರ್ಕಲಿಂದ ಸೀದಾ ಬಸ್ ಸ್ಟ್ಯಾಂಡ್ ಕಡೆ ಬಂದಿದ್ದು. ಬಸ್ ಹತ್ಕೊಂಡು ಇದು ಹಂಗೆ ಹೋಗೋದ್ರಾಗ ಹುಣಗುಂದೊಳಗೆ ನಮ್ಮ ಬಸ್ ಪಂಚರ್ ಆಗಿಬಿಡ್ತು. ಮತ್ತು ಬಸ್ ಪಂಚರ್ ತಿಳ್ಸಕ್ಕಂತೆ ಬಸ್ಸನ್ನು ಡಿಪೋದ ಒಳಗೆ ಹೊಡೆದ್ರಿ. ಹೊಡೆದಕ್ಕೆ ಸೀದಂಗೆ ನಾವು ವಾಪಸ್ ಅಲ್ಲೇ ಒಂದು ಸ್ವಲ್ಪ ವೇಟ್ ಮಾಡತ್ತೀವಿ. ಸಿಕ್ಕಾಬಿಟ್ಟು ಬಿಸಿಲು ಒಂದಿತ್ತು, ಹಂಗೆ ಬೆವ್ರನ್ನ ಸಿಕ್ಕಾಬಿಟ್ಟು ಬರ್ತೈತೆ. ಅಲ್ಲೇ ಸುಮ್ಮ ಕೂತಿದ್ವಿ ರೀ ಬಸ್ ಒಳಗೆ. ಹಂಗೆ ಫೈನಲಿ ಮತ್ತು ಬಸ್ ಪಂಚರ್ ತಿಳ್ಸ್ಕೊಂಡು ಸೀದಾ ಹೊಂಟ್ಬಿಟ್ರಿ. ಈಗ ನಮ್ಮ ಊರ ಕಡೆ ಬಂದುಬಿಟ್ರಿ. ಇದಾರೆ ಕೂಡಲಸಂಗಮ ಕ್ರಾಸ್ ಬಂದುಬಿಟ್ಟೇನಿ ರೀ. ಈಗ ನಮ್ಮ ಕೂಡಲಸಂಗಮ ಕ್ರಾಸ್ ಬಂದಾಗ ನಮ್ಮ ಊರಿಗೆ ಬಂದಂಗೆ ರೀ. ನಾ ಈಗ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ರೀ. ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ನಿಮ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋನು ಮಾಡಿರಿ. ಇನ್ಸ್ಟಾಗ್ರಾಮ್ ಒಂದು ID ಅಂತ ಬಸವರಾಜ್ ಕೆ ವ್ಲಾಗ್ಸ್ ಅಂತೇಳಿ, ಅದನ್ನು ಫಾಲೋ ಮಾಡಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು. ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ರೀ ಅಂತ. ಥ್ಯಾಂಕ್ ಯು ಸೊ ಮಚ್.